ಎಷ್ಟು ದಿನ ಉಳಿಬಹುದು ಬಟ್ ಚಾಲೆಂಜಸ್ಗಳು ಏನಿದೆ ಅಂತ ಅನ್ಸುತ್ತೆ ನಿಮಗೆ? ಭವಿಷ್ಯದಲ್ಲಿ NDA ಮೈತ್ರಿಕೂಟ ಇನ್ನಷ್ಟು ಬಲ ಆಗುತ್ತೆ. ಒಂದು ಇಲ್ಲಿ ಹಿರಿಯ ಪತ್ರಕರ್ತರು ಅವ್ರ ಬಗ್ಗೆ ಭಾಳ ಗೌರವ ಇದೆ. ಅವರೊಂದು ಮಾತು ಹೇಳ್ತಾ ಇದ್ರು, ಅವ್ರಿಗೊಂದು ಮಾತು ಇಲ್ಲಿ ನಾನು ಕೇಳಲೇಬೇಕು. ಕಳೆದ 37 ವರ್ಷದಲ್ಲಿ ಯಾವತ್ತಾದರೂ ಇಡೀ ಭಾರತದಲ್ಲಿ 245 ಬಹುಮತ ಸಂಖ್ಯೆ ಯಾವುದಾದ್ರೂ ಒಂದು ಪಾರ್ಟಿ ಬಂದಿದೆಯಾ? ಕಳೆದ 37 ವರ್ಷದಲ್ಲಿ 245 ಯಾವುದಾದ್ರೂ ಒಂದು ವರ್ಷ ಬಂದಿದೆಯಾ? ಯಾಕೆ ಈ ಮಾತು ಕೇಳ್ತಿದ್ದೀನಿ ಅಂದರೆ, ನನ್ನ ಹತ್ರ ಪಟ್ಟಿನೇ ಇದೆ. 1987 197 ಬಂದಿತ್ತು, 1991 244 ಅದು ಹೈಯೆಸ್ಟ್ ನಂಬರ್ ಬಂದಿರೋದು, 1996 140 ಬಂದಿತ್ತು, 1998 141 ಬಂತು, 1999 114 ಬಂತು. ಅದಾದಮೇಲೆ 2004 145, 2009 206, 2014 ಕಾಂಗ್ರೆಸ್ ಬಂದಿರೋದು 44, 19 52 ಆ್ಯಂಡ್ 2024 99. ಈ ಕಾಂಗ್ರೆಸ್ ಬಂದಿರೋದು. ಕಾಂಗ್ರೆಸ್ 10 ವರ್ಷ ದೇಶ ಆಳಿದ ತಕ್ಷಣ ಅವ್ರಿಗೆ ಬಂದಿರುವಂತಹ ನಂಬರ್ 44. ನೀವೆಲ್ಲ ಕಂಡಿದ್ದೀರಾ, ಇದು ನೋಡಿದ್ದೀರಾ ನೀವು. ಅದರ ಜೊತೆಗೆ ಯಾವತ್ತಾದ್ರೂ ನರೇಂದ್ರ ಮೋದಿ ಅವರು BJP ಗವರ್ಮೆಂಟ್ 303 ಬಂದಿತ್ತು ನಮಗೆ ಕಳೆದ ಬಾರಿ. BJP ಗವರ್ಮೆಂಟ್ ಅಂತ ನಾವೆಲ್ಲಾದ್ರೂ ಹೇಳಿದೀವಾ? 2014 286 ಬಂದಿತ್ತು, 82 ನಾವೆಲ್ಲೂ BJP ಗವರ್ಮೆಂಟ್ ಅಂತ ಹೇಳಲೇ ಇಲ್ಲ. ನೀವು BJP ಗವರ್ಮೆಂಟ್ NDA ಗವರ್ಮೆಂಟ್ ಅಂತ ಮುಗಿಸ್ತೀನಿ. ಮೋದಿ ಅವರು ನಮ್ದು ಖಂಡಿತವಾಗ್ಲೂ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್, ಅವ್ರು ಹೇಳ್ತೀವಿ. ಎಲ್ಲೂ ನಾವು BJP ಗವರ್ಮೆಂಟ್ ಅಂತ ಹೇಳಲೇ ಇಲ್ಲ. ಒಂದನೇದು. ಎರಡನೇದು, ನಿಮ್ಗೆ ಜ್ಞಾಪಕ ಇರ್ಬೋದು, ಹಿರಿಯ ಪತ್ರಕರ್ತರಿದ್ರೆ ಅಪನಾದಳ ಅಂತ ಒಂದು ಚಿಕ್ಕ ಪಾರ್ಟಿಯವರನ್ನು ನಾವು ಮಿನಿಸ್ಟರ್ ಕೊಟ್ಟು ಇಟ್ಕೊಂಡಿದೀವಿ. ಅವ್ರಿಗೆ ಕೊಡ್ಬೇಕು. ನಾವೀಗ 303 ಇತ್ತು, ನಮ್ಮವರಿಗೆ ಮಾತ್ರ ಮಿನಿಸ್ಟರ್ಗಿರಿ ಕೊಟ್ಟಿದೀವ. ನಮಗೇನು ಯಾರ್ದು ಅವಶ್ಯಕತೆ ಇರಲಿಲ್ಲ. ನಮ್ಮ ಜೊತೆ ಇದ್ದ NDA ಪಾರ್ಟಿಯನ್ನು ಚಿಕ್ಕ ಪ್ರಾದೇಶಿಕ ಪಕ್ಷಗಳನ್ನು ಬೆಳೆಸಿದಂತ ಪಕ್ಷ, ಅದನ್ನೆಲ್ಲ ಇಡೀ ದೇಶ ಮರ್ತೋಯ್ತಾ? ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನಾವು 400 ಬರುತ್ತಂತ ಅಂದಿರೋದು ನಿಜ, ಆದ್ರೆ ಅದು ಕಮ್ಮಿ ಆಯ್ತು ಅಂತ ನಮ್ಮ ಕಾರ್ಯಕರ್ತರಿಗೆ ಬೇಸರ ಇರೋದು ನಿಜ. ಆದರೆ ಒಂದು ಮಾತು ಹೇಳ್ತೀನಿ ಕೇಳಿ, ಕಾಂಗ್ರೆಸ್ ಪಕ್ಷ 2014 44, 2019 52, ಈಗ 99. ಅವರು 3 ವರ್ಷ 15 ವರ್ಷದಲ್ಲೂ ಈ ನಂಬರ್ ಬಂದಿಲ್ಲ. ಅಥವಾ ಯಾವತ್ತೂ 2245 ನಂಬರ್ಗೆ 37 ವರ್ಷದಿಂದ ಹೋಗಿಲ್ಲ ಅಂತ ಈ ವಾಹಿನಿ ಮುಖಾಂತರ ಹೇಳ್ತೀನಿ. ಮತ್ತೊಮ್ಮೆ ಹೇಳ್ತೀನಿ, ಯಾಕಂತ ಹೇಳಿದ್ರೆ ಇಷ್ಟು ವರ್ಷ ಸುಭದ್ರ ಸರ್ಕಾರ ಇರ್ಲಿಲ್ವಾ? ಹಾಗಾದ್ರೆ ಇಷ್ಟು ವರ್ಷ ಮಾಡಿರೋದೇನಾಗರೆ? ಯಾಕೆ ಈ ತರದ್ದೇ ಯೋಚನೆ ಮಾಡ್ತೀರಾ? ನರೇಂದ್ರ ಮೋದಿ ಅವರು ಯಾವತ್ತಿದ್ರು ದೇಶ ಮೊದಲು ಅಂತ ತಿಳ್ಕೊಂಡಿರೋದು, ದೇಶದ ಬಗ್ಗೆ ಚಿಂತನೆ ಮಾಡ್ತಾರೆ ಹೊರತು ಯಾವತ್ತೂ ಪ್ರಾದೇಶಿಕ ಪಕ್ಷವಾಗ್ಲಿ ಬಂದವರಿಗಾಗ್ಲಿ ಯಾವತ್ತೂ ತೊಂದರೆ ಆಗಲ್ಲ. ಒಂದಂತೂ ನಿಜ. ಅಥವಾ ನೀವು ಹೇಳಿರುವ ತರ ಅವ್ರು ಹೋಗ್ತಾರೆ ಇವ್ರು ಹೋಗ್ತಾರೆ. ಈಗ ನಮ್ಮ ಹತ್ರ ಚುನಾವಣೆ ಪೂರ್ವದಲ್ಲಿ ನಾವು ಮೈತ್ರಿ ಹೋಗಿದ್ದೀವಿ. ಚುನಾವಣೆ ಪೂರ್ವದಲ್ಲಿ ಮೈತ್ರಿ ಹೋದಾಗ ನಾವು 290+ ಇದ್ದಾಗ ಅದು ಹೇಗೆ ನಾವು ಗೆಲ್ಲಿಲ್ಲ ಅಂತ ಹೇಳ್ತೀರಾ? ಚುನಾವಣೆ ಆದ್ಮೇಲೆ ಅಲ್ಲ, ಚುನಾವಣಾ ಪೂರ್ವದಲ್ಲಿ. ಈಗ ಫಾರ್ ಎಕ್ಸಾಂಪಲ್, ನಾವಿಲ್ಲಿ ಕೋಲಾರದಲ್ಲಿ ಮುನಿಸ್ವಾಮಿ ಅವರು ನಮ್ಮ ಗೆದ್ದಿರುವಂತಹ ಏರಿಯಾ ನಾವು ತೆಗೆದು ನಮ್ಮ ಮೈತ್ರಿ ಪಕ್ಷಕ್ಕೆ ಕೊಟ್ಟಿದ್ವು. ನಾವು ಹೋಗಿ ಅಲ್ಲಿ ಪರ್ಸನಲ್ ಆಗಿ ಹೋಗಿ ಕ್ಯಾನ್ವಾಸ್ ಮಾಡಿದ್ವು. ಅದು ನಮ್ಮ ಗೆಲುವು ಅಲ್ವಾ? ನಾವು ಹೇಳ್ತಾ ಇರೋದು ಇಷ್ಟೇ, ಮೈತ್ರಿ ಪಕ್ಷದೊಳಗೆ ಚುನಾವಣಾ ಪೂರ್ವದಲ್ಲಿ ನಾವು ಹೋದಾಗ 290 ಬಂದಾಗ 272 ನಂಬರ್ ಇದ್ದಾಗ ನಮ್ಮ ಗೆಲುವಲ್ಲ. ನಾವು ಹೋಗಿ ಗವರ್ಮೆಂಟ್ ಮಾಡ್ತೀವಿ ಅಂದ್ರೆ ಸಂವಿಧಾನದ ಬಗ್ಗೆ ಮಾತಾಡೋರು ಇದನ್ನು ಮಾತಾಡ್ತಾರಲ್ಲ, ಇದನ್ನ ನೀವೆಲ್ಲ ತಿಳಿದವರಿದ್ರೆ ಇದಕ್ಕೆ ಉತ್ತರ ಕೊಡಬೇಕು. ಇದು ಸರಿ ಇದೆಯಾ? ಜನರನ್ನ ಒಂದು ಮಾತಾಡೋದಕ್ಕೂ ಒಂದು ರೀತಿ ಇರುತ್ತೆ. ನಾವು ಸುಮ್ಮನಿದ್ದೀವಿ ಅಂತ ಹೇಳಿ ಹಾಗಂತ ಹೇಳಿ ನಾವು ಗೆದ್ದಿದ್ದೀವಿ ಖಂಡಿತ. ನೋಡಿ, ಕೆಲವೊಂದು ಕಡೆ ಮ್ಯಾಂಡೇಟ್ ಯಾವ ತರ ಕೊಟ್ಟಿದ್ದಾರೆ ಅಂದ್ರೆ, ಹಿಮಾಚಲದಲ್ಲಿ 4ಕ್ಕೆ 4, ಉತ್ತರಾಖಂಡದಲ್ಲಿ 5ಕ್ಕೆ 5, ಆಮೇಲೆ ಅರುಣಾಚಲದಲ್ಲಿ ಕಂಪ್ಲೀಟ್ 2ಕ್ಕೆ 2, ತ್ರಿಪುರದಲ್ಲೂ ಒಡಿಸ್ಸಾದಲ್ಲೂ 20ಕ್ಕೆ 21, 21ಕ್ಕೆ 21, ಡೆಲ್ಲಿಯಲ್ಲಿ 7ಕ್ಕೆ 7, ಆಮೇಲೆ ಯಾವುದು ಮಧ್ಯಪ್ರದೇಶ 29. ನೋಡಿ, ಆತರ 11 ರಾಜ್ಯದಲ್ಲಿ ಎಲ್ಲ ಫುಲ್ ಮೆಜಾರಿಟಿ ಬಂದಿದ್ದೀವಿ. ಯಾವತ್ತೂ ಕೂಡ ನೋಡಿ, ಒಂದೊಂದು ಮಾತು ಇಲ್ಲಿ ಹೇಳಲೇಬೇಕು ನಾವು. ಯಾವ ತರ ನಾವು